ಹಾಯ್ ಫ್ರೆಂಡ್ಸ್, ಹೇಮರಗು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಗುರುವಾರ ಬೆಳಗ್ಗೆ ಮಾಡ್ತಾಯಿದ್ದೀನಿ ವಿಡಿಯೋ. ಅವರ ಅಪ್ಪನಿಗೆ ಯಾಕೋ ಸ್ವಲ್ಪ ಕೋಲ್ಡಾಗಿತ್ತು, ಹಾಗಾಗಿ ನಾನೇ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಕಂಬದ ಕೆಲಸ ಮಾಡಿ ಬಟ್ ಏನು ಮಾಡೋದು, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ. ಅದಕ್ಕೆ ಒಂದು ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀನಿ. ಬಿಟ್ಟು ಬಂದು ಕೆಲಸ ಮಾಡಬೇಕು. ನೋಡಿ, ರಂಗೋಲಿ ಅರ್ಧಂಬರ್ಧ ಬಿಟ್ಟೋಗಿದ್ದೆ, ಈಗ ಒಂದು ಬಿಟ್ಟು ಬಂದಿದ್ದೀನಿ. ಇನ್ಮೇಲೆ ಇವಾಗ ರಂಗೋಲಿ ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ 6:30ಗೆಲ್ಲ ನಾನು ಸ್ಕೂಲಲ್ಲಿ ಇರಬೇಕು. ಹಾಗೂ ಸ್ವಲ್ಪ ಲೇಟ್ ಆಯಿತು. ಚಳಿ ನೋಡಿ, ಮಕ್ಕಳು ಕೂಡ ಎದಳಕ್ಕಾಗಲ್ಲ, ನಮಗೂ ಎದಳಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ಮೇಲೆ ಕೆಲಸ ಮಾಡಬೇಕು. ಅಡುಗೆ ಮನೆಯೆಲ್ಲ ರಾತ್ರಿನೇ ಕ್ಲೀನ್ ಮಾಡಿದ್ದೀನಿ. ಮಿಕ್ಕಿದ ಕೆಲಸ ಮಾಡ್ತೀನಿ ಈಗ ಒಂದೊಂದಾಗಿ. ಇವತ್ತೇನೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಇದೆ. ಪ್ಲೀಸ್ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡದೇ ವಿಡಿಯೋ ನೋಡಿ. ನಿಮಗೂ ಏನಾದರೂ ಯೂಸ್ ಆಗ್ಬೋದು, ನೋಡೋಣ ಅಲ್ವಾ ಫ್ರೆಂಡ್ಸ್? ಸಿಂಪಲಾಗಿ ಬಿಟ್ಟು ಹೋಗ್ತೀನಿ ಒಳಗಡೆಗೆ, ಯಾಕೆಂದರೆ ಟೈಮ್ ಇಲ್ಲ ಇವಾಗ. ನಾನು ಟಿಫನ್ ಮಾಡಿ ಕೊಟ್ಟು ಕಳಿಸ್ಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ಅಡುಗೆ ಮನೆಗೆ ಬರೋಣ. ಅಡುಗೆ ಮನೆಗೆ ಬಂದಿದ್ದೀನಿ. ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿಟ್ಟಿದ್ದೆ. ಇದೇನಿದು? ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೆ. ಬನ್ನಿ, ಈಗ ಏನು ಟಿಫನ್ ಮಾಡೋದು? ಒಂದು ಲೋಟ ಗಂಜಿ ಮಾಡ್ಕೊಂಡು ಕುಡಿದ್ಬಿಡೋಣ ಫಸ್ಟು. ಮತ್ತು ಇನ್ನೊಂದು ಹೇಳ್ತಾರೆ, ರಾತ್ರಿ ಟೈಮು ನಾವು ಮಲಗಬೇಕಾದ್ರೆ ನೀರಿಟ್ಟು ಮಲಗಬೇಕು ಚೊಂಬು ತುಂಬ, ಯಾಕೆಂದರೆ ಲಕ್ಷ್ಮೀ ಸಂಚಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ರಾತ್ರಿ ಎಲ್ಲರೂ ಕೂಡ ಒಂದು ಚೊಂಬ ನೀರು ತುಂಬಿಡಿ, ದೇವರು ಲಕ್ಷ್ಮೀ ದೇವಿ ಬರ್ತಾರಂತೆ, ಹಾಗೆ ಖಾಲಿ ಇಡಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಈಗ ಗಂಜಿ ಮಾಡೋಣ ಅಂತ ಗಂಜಿ ಮಾಡ್ತಾಯಿದ್ದೀನಿ. ಏಕೆಂದರೆ ಬೆಳಗ್ಗೆ ಹೊತ್ತು ತುಂಬ ಖಾಲಿ ಹೊಟ್ಟೆಯಿಂದ ಇರಬಾರ್ದಲ್ವ, ಹಾಗಾಗಿ ಗಂಜಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಯಾವ ಟೈಮಿಂಗ್ಸ್ಗೆ ಅಂತೆಲ್ಲ ಗೊತ್ತಾಗುತ್ತೆ. ದಯವಿಟ್ಟು ಫುಲ್ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಹಾಗೆ ನಾನು ಇವತ್ತು ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನಿಂಬೆಹಣ್ಣು ತರಬೇಕಿತ್ತು. ಅವ್ರು ನಮ್ಮ ಯಜಮಾನಾಗಿರೋ ತಂದುಕೊಟ್ಟಿರೋರು. ಹಂಗಾಗಿ ಇವತ್ತು ಡಿಫ್ರೆಂಟಾಗಿರಲಿ ಅಂತ ಹುಣಸೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅನ್ನಕ್ಕಿಟ್ಟು ಹುಣಸೆ ಚಿತ್ರಾನ್ನ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಹುಣಸೆ ಚಿತ್ರಾನ್ನ ಆಯಿತು. ಈಗ ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಎರಡು ಕೂಡ ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನೂ ಇಷ್ಟು ಗೊಜ್ಜಿದೆ, ಅನ್ನ ಬೇಕಂದಾಗ ನಾವು ಮಿಕ್ಸ್ ಮಾಡ್ಕೋಬೋದು. ಆಗಲೇ ಟೈಮ್ ಆಯಿತು, ಪೂಜೆನೂ ಕೂಡ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಿಡ್ತಾಯಿದ್ದೀನಿ, ಮನೆ ಬಿಡ್ತಾಯಿದ್ದೀನಿ. ಎಲ್ಲಿಗಪ್ಪ ಅಂದರೆ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಏನಪ್ಪ ಅಂದರೆ ನಾವು ಯಾವಾಗಲೂ ಕೂಡ ಓನ್ ವೆಹಿಕಲಲ್ಲಿ ಹೋಗ್ತಿದ್ವಿ, 2 ವೀಲರು ಇಲ್ಲಾಂದರೆ 4 ವೀಲರಲ್ಲಿ ಹೋಗ್ತಿದ್ವಿ. ಇದೇ ಫಸ್ಟ್ ಟೈಮ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಹೇಗಿರುತ್ತೆ ಮತ್ತು ಬಸ್ ಟೈಮಿಂಗ್ಸ್ ಎಲ್ಲ ಏನು, ನಿಮ್ಗೆ ಯಾರಿಗಾರು ಇಲ್ಲಿ ಬ್ಯಾಂಗ್ಳೂರಿಂದ ಹೋಗ್ಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಯೂಸ್ಫುಲ್ ಆಗಲಿ ಅಂತ ನಾನು ಸ್ಯಾಟ್ಲೈಟಿಂದ ಬಸ್ ಹತ್ತಿ ಹೇಗೆ ಹೋಗಬೇಕು, ಎಲ್ಲಿಂದ ಎಲ್ಲಿಗೆ ನಾವು ಇದು ಮಾಡಬೇಕು ಅಂತ. ನಾನು ಕೂಡ ಇದು ಫಸ್ಟ್ ಟೈಮ್ ಅಲ್ವಾ, ನಾನು ಕೂಡ ನೋಡ್ತೀನಿ, ನಿಮಗೂ ಕೂಡ ತಿಳಿಸ್ತೀನಿ. ಬನ್ನಿ ಹೋಗೋಣ. ನೋಡಿ, ನಾನು ನಮ್ಮ ಯಜಮಾನ್ರ ಕೈಲಿ ಡ್ರಾಪ್ ಮಾಡಿಸ್ಕೊಂಡೆ ಸ್ಯಾಟ್ಲೈಟ್ಗೆ. ಇಲ್ಲಿ ಬರೋ ತನಕ 11:40 11:45 ಆಗಿತ್ತು. ಬಟ್ ಬಸ್ಸೆಲ್ಲ ಖಾಲಿ ಇತ್ತು. ಚನ್ನಪಟ್ಟಣಗೆ ನಂಗೆ ಡೈರೆಕ್ಟಾಗಿ ಬಸ್ ಸಿಗಲಿಲ್ಲ. ನಾನೇನು ಮಾಡಿದೆ ಅಂದರೆ, ಇದು ಬೇರೆ ಯಾವುದಾದ್ರು ಬಸ್ ಅದು ಸರಿ, ಕೊಳ್ಳೇಗಾಲ, ಮಾದೇಶ್ವರನ ಬೆಟ್ಟ, ಯಾಕಂದರೆ ಮೈಸೂರಿಗೆ ಹತ್ತಿದ್ರೆ ನಾನ್ ಸ್ಟಾಪ್ ಇರುತ್ತೆ, ಅದು ನೈಸ್ ರೋಡ್ ಮೇಲೆ ಹೋಗುತ್ತೆ. ಹಂಗಾಗಿ ನಮಗೆ ಚನ್ನಪಟ್ಟಣದಲ್ಲಿ ಸ್ಟಾಪ್ ಇರೋಲ್ಲ. ಹಂಗಾಗಿ ನಾವು ಮಾಮೂಲಿ ರೆಗ್ಯುಲರ್ ಸರ್ವಿಸ್ ರೋಡಲ್ಲಿ ಹೋಗುತ್ತಲ್ಲ, ಅದೇ ಬಸ್ ಹತ್ತಬೇಕಾಗತ್ತೆ. ನಮ್ಮಮ್ಮನೂ ಕೂಡ ಆ ಕಡೆಯಿಂದ ಅವ್ರ ಮನೆಯಿಂದ ಅವರು ಬಂದಿದ್ರು. ಅವ್ರು ತಿಂಡಿ ತಿಂದ ಟೈಮ್ ಆಗುತ್ತೆ ಅಂತೇಳಿ ತಿಂಡಿನ ಬಾಕ್ಸ್ ಹೊಡ್ಕೊಂಡು ಬಂದಿದ್ರು.
ಕರೆಕ್ಟಿಗೆ 12ಗೆ ಬಸ್ ಹೊರಡ್ತಾ ಇದೆ ನೋಡಿ. ಸ್ವಲ್ಪ ನಂದೇ ಲೇಟ್ ಆಗೋಯ್ತು ಅಂತ ಅನಿಸುತ್ತೆ. ಯಾಕಂದರೆ ನಾವು ಯಾವಾಗಲೂ ಅದನ್ನು ಮಧ್ಯಾಹ್ನ ಮೇಲೆ ಸಂಜೆ ಟೈಮ್ ಹೋಗ್ತೀವಿ, ರಶ್ ಕಡಿಮೆ ಇರುತ್ತೆ ಅಂತ. ಬೆಳಗ್ಗೆ ಟೈಮಲ್ಲಿ ತುಂಬ ರಶ್ ಇರುತ್ತೆ, ಬೆಳಗ್ಗೆ ಹೋದರೆ ಸಂಜೆ ಆಗುತ್ತೆ ಬರೋದು. ಹಾಗಾಗಿ ನಾವು ಕೂಡ ಪ್ಲ್ಯಾನ್ ಮಾಡಿಕೊಂಡು 11 ಗಂಟೆಗೆ ಹೊರಡೋಣ ಅಂದ್ಕೊಂಡು ಹೊರಡೋ ತನಕ 12 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ಇದು ಮಾದೇಶ್ವರನ ಬೆಟ್ಟದ ಗಾಡಿ. ಇದು ಬಂದು ಚನ್ನಪಟ್ಟಣದಲ್ಲಿ ಸ್ಟಾಪ್ ಇರುತ್ತೆ ನಮಗೆ. ಅಲ್ಲಿ ಇಳ್ಕೊಂಡು ನಾವು ಇನ್ನೊಂದು ಬಸ್ ಹತ್ತಬೇಕಾಗುತ್ತೆ. ಕರೆಕ್ಟಿಗೆ ನಾವು 12 ಗಂಟೆಗೆ ಹತ್ತಿದ್ದಕ್ಕೆ 1:15 ಬಂದು ನಾವು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಅಂತಲೇ ಹೇಳ್ಬೋದು. ಮತ್ತು ಎಲ್ಲರೂ ಹೇಳ್ತಾ ಇರ್ತಾರೆ, ನೀವು ಎಲ್ಲ ಕಡೆ ಹೋಗಿದ್ದು ಎಲ್ಲ ವೀಡಿಯೋನೂ ಹಾಕ್ತಾ ಇರ್ತೀರಲ್ಲ, ಸ್ವಲ್ಪನೂ ಕೂಡ ಸೀಕ್ರೆಟ್ ಏನು ಮೇಂಟೈನ್ ಮಾಡಲ್ವಲ್ಲ ಅಂತ. ಏನಿರುತ್ತೆ, ಎಲ್ಲರಿಗೂ ಒಬ್ರಲ್ಲ ಒಬ್ರು ತಿಳಿಸೋದ್ರಿಂದ ಏನೂ ತೊಂದರೆ ಇಲ್ಲ. ನಾವು ಹೋಗೋದೇ ಅಪರೂಪ. ನಾನು ಈ ಸಲ ಹೋಗ್ತಾ ಇರಲಿಲ್ಲ, ನೋಡೋಣ ಒಂದ್ಸಲ ಬಸ್ಸಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ, ದೂರನ ಹತ್ರ ನಮಗೂ ಗೊತ್ತಾಗಲ್ವಲ್ಲ, ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೀಗೆ ಮಾತಾಡಿಕೊಂಡು ನಮ್ಮ ಅಮ್ಮನ ಆ ಕಡೆಯಿಂದ ಬರ್ತೀನಿ, ನಿಮ್ಮ ಮನೆಯಿಂದ ಬಾ ನೋಡ್ಕೊಂಡು ಹೋಗ್ಬಿಟ್ಟು ಬರೋಣ ಒಂದ್ಸಲ ಬಸ್ಸಲ್ಲಿ ಅಂತ ಹೇಳಿದ್ರು. ಹಂಗಾಗಿ ನಾವು ಕೂಡ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಮತ್ತು ನಾವು ಇಲ್ಲೇನು ಮಾಡೋಕ್ಕೆ ಹೋಗಲ್ಲಲ್ವ, ಎಲ್ಲ ಒಳ್ಳೇದೇ ಅಲ್ವಾ. ಯಾರು ಗೊತ್ತಿಲ್ಲ ಚಾಮುಂಡೇಶ್ವರಿ ತಾಯಿ, ಎಲ್ಲರಿಗೂ ಇಡೀ ವಿಶ್ವಕ್ಕೆ ಎಲ್ಲ ತುಂಬ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ನಾನಿದು ಚನ್ನಪಟ್ಟಣದಲ್ಲಿ ಇಳಿದಿದ ತಕ್ಷಣವೇ ಅಲ್ಲಿ ಬಸ್ ಇಳಿದ್ವು. ಅಲ್ಲಿ ಬಸ್ ಇಳಿದಿಲ್ಲ, ಒಂದು ಸ್ವಲ್ಪ ಸೈಡಲ್ಲಿದೆ, ಅಲ್ಲಿ ಗೌಡಗೆರೆಗೆ ಬಸ್ ನಿಂತಿತ್ತು. ಆಲ್ರೆಡಿ ಫುಲ್ ಆಗಿತ್ತು. ಬಟ್ ನಮಗೊಂದು 2-3 ಸ್ಟಾಪ್ ಆದಮೇಲೆ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರು, ಅವರೆಲ್ಲ ಇಳಿದ್ರಲ್ವ, ಅವ್ರು ಊರುಗಳು ಸಿಕ್ಕಿದ ತಕ್ಷಣ ಇಳಿತಾರಲ್ಲ. ಹಂಗಾಗಿ ಇಲ್ಲಿಂದ ಒಂದು 15 ಕಿಲೋಮೀಟರ್ ಇದೆ, 15 ಕಿಲೋಮೀಟರ್ ಇದೆ ಚನ್ನಪಟ್ಟಣದಿಂದ. ನಾವು ಇಲ್ಲಿ ಏನು ಮಾತಾಡ್ಕೊಂಡ್ಬಂದು ಅಂದರೆ, ಅಟ್ಲೀಸ್ಟ್ ಅಕಸ್ಮಾತ್ ನಮ್ಗೆ ಏನಾದ್ರು ಬಸ್ ಸಿಗಲಿಲ್ಲ ಅಂದರೆ ಆಟೋ ಸಿಗುತ್ತೆ, ಆಟೋದಲ್ಲಿ ಹೋಗೋಣ ಅಂತ ಬಂದ್ವಿ. ಬಟ್ ಅದೇ ಬಸ್ ರೆಡಿ ಇತ್ತು, ಹೌಸ್ಫುಲ್ ಆಗಿತ್ತು. ಮತ್ತು ನಾವಲ್ಲಿ ವಿಚಾರಿಸಿದಾಗ ಸೀಟ್ ಸಿಗುತ್ತೆ, ಹೋಗ್ತಾ ಹೋಗ್ತಾ ಊರುಗಳು ಸ್ಟಾಪ್ ಇದೆಯಲ್ವಾ, ಸಿಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಅಡ್ಜಸ್ಟ್ ಮಾಡಿಕೊಂಡು ಬಸ್ ರೋಡ್ಗಳು ಚೆನ್ನಾಗಿಲ್ದಿರೋದ್ರಿಂದ ಒಂದು 40 ಮಿನಿಟ್ಸ್ ಅಂದರೆ ತೊಗೊಳ್ಳೋದು, ಹಾಫ್ ಆನ್ ಅವರ್ ಅಂತೂ ಬೇಕೇ ಬೇಕು. ಅಲ್ಲೇ ಮೇನ್ ರೋಡಲ್ಲಿ ಬಸ್ ಅದರಿಂದ ಮೇನ್ ರೋಡಲ್ಲಿ ಇಳಿಸುತ್ತೆ. ಅಲ್ಲೇ ಒಂದು 300-400 ಮೀಟರ್ ಅನಿಸುತ್ತೆ ಅಷ್ಟೇ. ಸ್ವಲ್ಪ ವಾಕಬಲ್ ಅಷ್ಟೇ, ನಡ್ಕೊಂಡು ಹೋಗಬೇಕು. ಎಲ್ಲ ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಮತ್ತು ಎಲ್ಲ ವ್ಯವಸ್ಥೆನೂ ಇದೆ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ಇರ್ಬೋದು, ಕಾರ್ ಪಾರ್ಕಿಂಗ್ ಇರ್ಬೋದು, 2 ವೀಲರ್ ಪಾರ್ಕಿಂಗ್ ಎಲ್ಲನೂ ಕೂಡ ಪಾರ್ಕಿಂಗ್ ಇದೆ. ಮತ್ತು ಇನ್ನೊಂದು ದೇವಸ್ಥಾನದಲ್ಲಿ ಏನು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ಯಾವ್ಯಾವ ಊರಿಂದ ಬರ್ತಾರೆ ಅವ್ರಿಗೆ ಒಂದು ಪ್ರತ್ಯೇಕವಾದಂಥ ಬಸ್ ಸ್ಟ್ಯಾಂಡ್ಗಳು ಮಾಡಿದ್ದಾರೆ. ಈಗ ತುಮಕೂರು ಯಡಿಯೂರಿಂದ ಬಂದರೆ ಅವ್ರಿಗೊಂದು ಕಡೆ ಬಸ್ ಸ್ಟ್ಯಾಂಡ್ ಇದೆ, ಮದ್ದೂರಿಂದ ಬರೋರ್ಗೆ ಒಂದು ಬಸ್ ಸ್ಟ್ಯಾಂಡ್ ಇದೆ, ಮಂಡ್ಯ ಮೈಸೂರಿಂದ ಬರೋರ್ಗೆ ಒಂದು ಬಸ್ ಸ್ಟ್ಯಾಂಡ್ ಇದೆ. ಆ ರೀತಿ ಯಾವ್ಯಾವ ಮೂಲೆಯಿಂದ ಬರ್ತಾರೆ ಜನಗಳು ನೋಡಿ, ಆ ಥರ ಒಂದೊಂದು ಗುಂಪು ಒಂದೊಂದು ಕಡೆ ಒಂದೇ ಕಡೆ ಒಂದೊಂದು ಬಸ್ ನಿಲ್ಲಿಸಿದ್ರೆ, ಯಾಕೆಂದರೆ ಒಂದು ಬಸ್ ಜನಕ್ಕೆ 50 ಜನಕ್ಕೆ 300 ಜನ ನಿಂತಿರ್ತಾರೆ. ಆಗೇನಾಗುತ್ತೆ, ನುಗ್ಗಾಟ ಆಗುತ್ತೆ ಅಂತೇಳಿ ಒಂದೊಂದು ಊರುಗಳಿಗೆ ಒಂದೊಂದು ಮೂಲೆಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಮತ್ತು ಕ್ಯೂ ಸಿಸ್ಟಮ್ ಕೂಡ ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನದ ಮತ್ತು ವ್ಯವಸ್ಥೆ ಮತ್ತು ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಚಪ್ಪಲಿ ಬಿಡೋ ಸ್ಟ್ಯಾಂಡ್ ಇದೆ, ಮತ್ತು ಕೈಕಾಲು ತೊಳಿಲಿಕ್ಕೆ ನಲ್ಲಿ ನೀರು ವ್ಯವಸ್ಥೆ ಇದೆ. ಮತ್ತು ಏನಪ್ಪ ಪೂಜೆ ಸಾಮಾನು ತೊಗೊಳ್ಳೋರು ಪೂಜೆ ಸಾಮಾನು ತೊಗೋಬೋದು, ಪ್ರತಿಯೊಂದು ಸಿಗುತ್ತೆ ನೋಡಿ. ನಾವು ದೇವಸ್ಥಾನ ಹತ್ರ ಬಂದು ನಾವು ಪೂಜೆ ಸಾಮಾನೆಲ್ಲ ಏನು ತೊಗೊಳ್ಳಿಲ್ಲ, ಜಸ್ಟ್ ಹಂಗೆ ನೀರು ಬೇರೆ ಸಣ್ಣ ಬರ್ತಾಯಿತ್ತು, ಅದೆಲ್ಲ ಕೈಕಾಲು ಮುಖ ತೊಗೊಂಡು ಒಳಗಡೆ ದೇವ್ರ ದರ್ಶನಕ್ಕೆ. ನೀವು ಇಲ್ಲಿಂದ ನೀಟಾಗಿ ಕ್ಲಿಯರಾಗಿ ನೋಡಿ, ಯಾರು ಬಂದಿಲ್ಲ ಫಸ್ಟ್ ಟೈಮ್ ಬರ್ತಾಯಿದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ. ಇಲ್ಲ ನಾವು ಎಂಟ್ರೆನ್ಸಲ್ಲೇ ಲೆಫ್ಟ್ ರೈಟು 2 ಕಡೆ ಎಂಟ್ರಿ ಇರುತ್ತೆ. ಲೆಫ್ಟ್ ಸೈಡಿಂದ ನಾವು ಹೋದರೆ ದೇವಸ್ಥಾನಕ್ಕೆ ಎಂಟ್ರಿ ಆಗುತ್ತೆ. ನವಗ್ರಹ ಕಲ್ಲಿದೆ, ಮತ್ತು ವಿಘ್ನೇಶ್ವರ ಗಣೇಶನ ಗುಡಿ ಸಿಗುತ್ತೆ. ಫಸ್ಟು ಸ್ವಲ್ಪ ಕತ್ಲೆ ಇರುತ್ತೆ, ಅಲ್ಲಿ ಕರೆಂಟೆಲ್ಲ ಲೈಟೆಲ್ಲ ಹಾಕಿರಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಅನಿಸುತ್ತೆ ವಿಗ್ರಹ ನಿಮಗೆ. ಇಲ್ಲಿದೆ ನೋಡಿ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ತ್ರಿಪುರ ಸುಂದರಿ ದೇವಿ ಇದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಶಿವನ ಮೂರ್ತಿ ಇದೆ ಅಂತಲೇ ಹೇಳ್ಬೋದು. ನಾವು ಕರೆಕ್ಟಿಗೆ ಹೋದಾಗ ಒಂದು 2:15 ಆಗಿತ್ತು ಅನಿಸುತ್ತೆ, 2:15 ಆಗಿತ್ತು ಅನಿಸುತ್ತೆ. ಒಂದು 3-4 ಕ್ಯೂ ಇತ್ತು. ಊಟಕ್ಕೆ ಹೋಗೋಣ ಅಂತೇಳಿದ್ರೆ, ಇಲ್ಲ ಫಸ್ಟ್ ದೇವಿ ದರ್ಶನ ಮಾಡಿಕೊಂಡೆ ಊಟಕ್ಕೆ ಹೋಗೋಣ ಅಂತೇಳಿ ನಿಂತಿದ್ದೀವಿ. ಮತ್ತು 3 ಗಂಟೆಗೆ ನಮಗೆ 3 ಗಂಟೆ ಆಗಷ್ಟರಲ್ಲಿ ನಮಗೆ ದೇವ್ರ ದರ್ಶನವೂ ಕೂಡ ಆಯಿತು. ಹಿಂದೆ ಆಂಜನೇಯನ ವಿಗ್ರಹ ಇದೆ, ಮತ್ತು ಚಕ್ರದಲ್ಲೂ ಕೂಡ ಆಂಜನೇಯ ಇದ್ದಾರೆ. ಅಲ್ಲೂ ಕೂಡ ಕಾಸೆಣ್ಸೋರು ಕಾಸೆಣ್ಸಿ ಬೇಡ್ಕೊತಾರೆ, ಎಲ್ಲ ನಮಸ್ಕಾರ ಮಾಡ್ಕೊಂಡು. ಯಾಕಂದರೆ ದೇವಿ ಹಿಂದೆನೇ ಬೆನ್ನಲ್ಲೇ ಆಂಜನೇಯನಿದೆ. ಅಲ್ಲೇ ತೀರ್ಥ ಮಂಗಳಾರತಿ ಮತ್ತು ಹೂವು ಎಲ್ಲನೂ ಕೂಡ ಕೊಡ್ತಾರೆ. ಹಾಗೆ ಕುಂಕುಮನೂ ಕೂಡ ಇಟ್ಟಿರ್ತಾರೆ. ಕುಂಕುಮನ ಇಟ್ಕೊಂಡು ಮತ್ತು ಕಾಯಿ ಕಟ್ಟೋದು ನೋಡೋಣ ಕಟ್ಟೋಣ ಅಂತ ಅಂದ್ಕೊಂಡು, ಅಷ್ಟರಲ್ಲಿ ಏನಪ್ಪ ಅಂದರೆ ಊಟ ಟೈಮ್ ಆಗೋಗ್ಬಿಟ್ಟಿತ್ತಲ್ವ, ಫಸ್ಟ್ ಊಟಕ್ಕೆ ಹೋಗ್ಬಿಟ್ಟು ಬಂದ್ಬೋಣ. ಊಟಕ್ಕೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಸ್ವಲ್ಪ ಬಿಸಿಲು, ಸಿಕ್ಕಾಬಟ್ಟೆ ಬಿಸಿಲು ನೋಡಿ. ನಮ್ಮ ಬ್ಯಾಂಗ್ಳೂರಲ್ಲೇ ಮೋಡ ಮಳೆ ಇದ್ದಂಗೆ ಇರುತ್ತೆ. ಅಲ್ಲಿ ನೋಡಿರಿ ಎಷ್ಟು ಬಿಸಿಲಿದೆ ಅಂದರೆ ಅಷ್ಟು ಬಿಸಿಲಿತ್ತು. ಸ್ವಲ್ಪ ಬಿಸಿಲು ಕೂಡ ಕಡಿಮೆ ಆಗಲಿ ಅಂತೇಳಿ ಊಟದ ಮನೆಗೆ ಅಲ್ಲೇ ಒಳಗಡೆ ಎಂಟ್ರಿ ಇದೆ. ಯಾವಾಗಲೂ ನೋಡಿ ಅಮ್ಮನ ದಯೆ ಏನು ಅಂತ 24 ಅವರ್ಸ್ ಊಟ ನಡೀತಾನೆ ಇರುತ್ತಂತೆ. ಹಚ್ಚಿದ ಒಲೆ ಆರೋದೇ ಇಲ್ಲ ಅಂತಾರೆ. ಊಟನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಚೆನ್ನಾಗಿತ್ತು, ನನಗೆ ಫುಲ್ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ನನ್ನ ಜೊತೆಗೆ ನನ್ನ ಮಗ ಯಾರಾದರೂ ಬಂದಿದ್ದರೆ ವೀಡಿಯೋ ನನ್ನ ಮಗ ನನ್ನ ಯಜಮಾನ ಯಾರಾದ್ರು ಬಂದಿದ್ದರೆ ಅವ್ರು ವೀಡಿಯೋ ಮಾಡಿಕೊಟ್ಟಿರೋರು. ನಾನು ಒಂದೇ ಕೈಯಲ್ಲಿ ವೀಡಿಯೋನ ಮಾಡಬೇಕು, ಮತ್ತೆಲ್ಲಿ ಏನಂತಾರೆ ಏನೋ ಅಂತ ಸ್ವಲ್ಪ ಟೆನ್ಷನಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಊಟ ಮಾತ್ರ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಪಾಯಸ, ಬೂಂದಿ, ಅನ್ನ, ಸಾರು, ತುಪ್ಪ ಮತ್ತು ರಸಮ್ಮು, ಮಜ್ಜಿಗೆ ಇಷ್ಟಿತ್ತು.
ಚೆನ್ನಾಗಿತ್ತು. ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕಾಯಿ ತರಲಿಕ್ಕೆ ನಮ್ಮ ಯಜಮಾನ್ರು ಬಂದಿದ್ದಿದ್ದೆ, ಅವರೇ ತಂದುಕೊಟ್ಟಿರೋರು. ನನಗೂ ಕೂಡ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಕೂಡ ಹೋಗ್ತಾ ಇರೋದು, ಅಂದರೆ ಕಾಯಿ ತರಲಿಕ್ಕೆಲ್ಲ ಹೋಗ್ತಾ ಇರೋದು. ಇಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ ಅನ್ನಿಸ್ತು. ಹೊಡಿತಾಯಿತ್ತು ಬಿಸಿಲು, ಅದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು. ನಾವು ಕೂಡ ಇಲ್ಲಿ ತೆಂಗಿನಕಾಯಿ ತೊಗೋಬೇಕಂದ್ರೆ ಕಟ್ಟಬೇಕಲ್ವ, 7 ಸುತ್ತು ಸುತ್ತಿ ಭಕ್ತಿಯಿಂದ ಕಟ್ಟಬೇಕು. ಹಂಗಾಗಿ ಎಲ್ಲಿ ನಾವು ಕಾಯಿ ತೊಗೊಳ್ಳೋದು ಅಂತ ವಿಚಾರಿಸ್ಕೊಂಡು ಅಲ್ಲೋಗಿ ಕಾಯಿ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಮತ್ತು ಎಲ್ಲರೂ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳ್ತಾರೆ. ನಾವು ಕೂಡ ಯಾಕಂದರೆ ನಾವು ಒಂದು ಒಳ್ಳೇದಾಗಲಿ ಅಂತಲೇ ಬರ್ತೀವಲ್ವ, ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದು ಬಿಡಿ ಅಲ್ವಾ. ಇಲ್ಲಿ ನೋಡಿ ಹರಕೆ ಕಾಯಿ ಟೋಕನ್ ನೀಡುವ ಕೌಂಟರ್ ಅಂತ ಇದೆ. ಅಲ್ಲೋದ್ರೆ 50 ರೂಪಾಯಿ ಒಂದು ಕಾಯಿ, ನಮ್ಮ ಅಮ್ಮನಿಗೊಂದು ಕಾಯಿ, ನನಗೊಂದು ಕಾಯಿ ಅಂತ ತೊಗೊಂಡು ಆ ಪಕ್ಕದಲ್ಲೇ ಒಂದು ಗಲ್ಲಿ ಥರ ಇರುತ್ತೆ, ಅಲ್ಲಿಂದ ಒಳಗಡೆ ಬಂದರೆ ನಮಗೆ ಕಾಯಿ ಗೋಡನ್ ಇದೆ. ನಾವು ಎಷ್ಟು ಟೋಕನ್ ತೊಗೊಂಡಿರ್ತೀವಿ ಆ ಟೋಕನ್ ಕೊಟ್ಟು ನಮಗೆ ಆ ತೆಂಗಿನಕಾಯಿಗಳನ್ನ 2 ಕಾಯಿಗಳನ್ನ ಕೊಟ್ಟರು. ಅದನ್ನ ತೊಗೊಂಬಂದು ನಾವು ಮೇಲ್ಗಡೆ ಅಮ್ಮಂದು ವಿಗ್ರಹ ಇದೆ ಅಲ್ವಾ, ಅದು ವಿಶ್ವಕ್ಕೆ ಎತ್ತರವಾದಂಥ ಪಂಚಲೋಹ ವಿಗ್ರಹ ಅಂತೆ ತಾಯಿದು. ಅಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಅಲ್ಲಿ ನಾವು ದೇವ್ರ ಹತ್ರ ಇಟ್ಟು ಕೊಡ್ತಾರೆ. ಅದನ್ನ ತೊಗೊಂಬಂದು 7 ಸುತ್ತು ಸುತ್ತಿ ಕಟ್ಟಬೇಕು ಅಂತ ಹೇಳ್ತಾರೆ. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಮತ್ತೇನಪ್ಪ ಅಂದರೆ ಅಲ್ಲಿ ಹತ್ತಬೇಕಾದ್ರೂ ಅಷ್ಟೇ ಸುತ್ತಮುತ್ತ ದೇವ್ರ ವಿಗ್ರಹಗಳೆಲ್ಲ ಸಿಗ್ತಾ ಇರುತ್ತೆ. ಭೂವರಹ ಇರ್ಬೋದು, ಶಿವ ಇರ್ಬೋದು, ಸುಮಾರು ವಿಗ್ರಹಗಳೆಲ್ಲ ಇತ್ತು. ನಾನೆಲ್ಲ ಪೂರ್ತಿ ಡೀಟೇಲಾಗಿ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡೆ. ಸಿಕ್ಕಾಬಿಟ್ಟೆ ಬಿಸಿಲಿರೋದ್ರಿಂದ ಒಂದು ಕೈಯಲ್ಲಿ ಕಾಯಿ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಹಂಗೆ ಮಾಡ್ಕೊಳಿಕ್ಕಾಗಲಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಮಾಡಿಕೊಂಡೆ. ಬಟ್ ಫುಲ್ಲು ಮೇಲ್ಗಡೆ ಹೋದಾಗ ಅವರು ಮಾಡಬೇಡಿ ಅಂತಲೇ ಹೇಳ್ತಾರೆ. ನಾನು ಹಿಂಗೋಗಿ ಗ್ಯಾಪಲ್ಲಿ ಮಾಡಿಕೊಂಡೆ. ನೋಡಿ ಹಂಗೆ ಕಾಯಿ ಈಸ್ಕೊಂಡು ಹಂಗೆ ಇದು ಮಾಡಿಕೊಡ್ತಾರೆ. ಅದನ್ನ ನಾವು ಈಸ್ಕೊಂಬಂದು ಅಲ್ಲಿ ಬಸಪ್ಪಂದು ಗದ್ದಿಗೆ ಇದೆ, ಬಸಪ್ಪ ಒಂದು ಸಮಾಧಿ ಇದೆಯಂತೇಳಿ ಗದ್ದಿಗೆ ಅಂತಾರಲ್ಲ ಅದಿದೆ, ಅಲ್ಲಿ ಬಂದು ಬೇಡ್ಕೊಂಡು 7 ಸುತ್ತಬಿಟ್ಟು ಕಟ್ಟಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಕೂಡ ಒಂದು ನಂಬಿಕೆ, ಏಕೆಂದರೆ ಆಗುತ್ತೋ ಬಿಡುತ್ತೋ ದೇವಿ ಮೇಲೆ ನಂಬಿಕೆ ಇಡಬೇಕಷ್ಟೇ ಅಲ್ವಾ. ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ, ಪ್ರತಿಯೊಬ್ಬರಿಗೂ ಒಳ್ಳೇದು ಆಗಲೇಬೇಕು, ಒಳ್ಳೇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕೂಡ ಹೋಗಿ ಅಲ್ಲಿ 7 ಸುತ್ತಿ ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೆ ನಾನು ಅಷ್ಟು ಮಾಡಿದ್ದೀನಿ. ಯಾಕಂದರೆ ಬಸ್ಸು ಗೊತ್ತಾಗಬೇಕು ಅನುಕೂಲ ಆಗಲಿ ಅಂತ ನಾನು ಅದು ವ್ಯವಸ್ಥೆ ಇದು ಮಾಡಿದೆ. ಯಾಕಂದರೆ ಬಸ್ಸು ಇದೆಯಾ ಎಲ್ಲಿಂದ ಎಲ್ಲಿವರೆಗಿದೆ ಅಂತ ಕೆಲವ್ರಿಗೆ ಗೊತ್ತಿರೋದಲ್ಲ. ಹಾಗಾಗಿ ನಾವು ಇಲ್ಲಿಂದ ಮುಗಿಸ್ಕೊಂಡು ಬಸಪ್ಪ ಇದೆ, ಬಸವಣ್ಣ ಇದೆ, ಬಸವಣ್ಣ ಮಲ್ಕೊಂಬಿಟ್ಟಿತ್ತು. ಬಸವಣ್ಣನೂ ಕೂಡ ನೋಡಿಕೊಂಡು ಬಸ್ಸಕ್ಕೆ ಕಾಯಲಿಲ್ಲ ನಾವಿನ್ನ, ಸಂಜೆ ಟೈಮ್ ಆಯಿತು, ಯಾಕಂದರೆ 4-4:15 ಆಯಿತು. ಇನ್ನು ಬಸ್ಸಕ್ಕಾದರೆ ಲೇಟ್ ಆಗುತ್ತೆ ಅಂತೇಳಿ ಆಟೋ ಹೊತ್ಬಿಟ್ವಿ. 40 ರೂಪೀಸ್ ಈಚ್, ಒಬ್ಬರಿಗೆ ಒಂದು ತಲೆಗೆ 40 ರೂಪೀಸ್. ನನಗೆ ನಮ್ಮ ಮನೆಯಿಂದ 80 ರೂಪಾಯಿ ಆಯಿತು. ಕರ್ಕೊಂಡು ಬಸ್ ಸ್ಟ್ಯಾಂಡ್ ಒಳಗಡೆ, ಚನ್ನಪಟ್ಟಣ ಬಸ್ ಸ್ಟ್ಯಾಂಡ್ ಒಳಗೆ ಬಿಡ್ತಾರೆ. ಅದಂತೂ ಸಿಕ್ಕಾಬಟ್ಟೆ ಖುಷಿಯಾಯಿತು. ಅಲ್ಲಿಂದ ನಮಗೆ ಬೆಂಗಳೂರು ಬಸ್ ಹತ್ತಿ ನಾವು ಮನೆಗೆ ಬರೋ ತನಕ ಕರೆಕ್ಟ್ 7 ಕಾಲ ಆಯಿತು. ನಮ್ಮ ಯಜಮಾನ್ರು ಬಂದು 9 ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಕರ್ಕೊಂಬಂದರು. ನನ್ನ ಫೋನಲ್ಲಿ ಸ್ವಲ್ಪ ಚಾರ್ಜಿಂಗ್ ಕಡಿಮೆ ಇತ್ತು, ಸ್ವಲ್ಪ ತಲೆ ಬೇರೆ ನೋವು ಬಂದಿತ್ತು. ಹಂಗಾಗಿ ನಾನು ಮಿಕ್ಕಿದ್ದು ಇನ್ನು ಮನೆಗೆ ಬಂದಿದ್ದು ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಷ್ಟನ್ನು ಮಾತ್ರ ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತೋರಿಸಿದ್ದೀನಿ. ನಿಮಗೇನಾದರೂ ಹೋಗಬೇಕು ಅನ್ನೋದಿದ್ದರೆ ಈ ಥರ ಸ್ಯಾಟಲೈಟ್ಗೆ ಹೋಗಿ ಅಲ್ಲಿಂದ ಚನ್ನಪಟ್ಟಣ ಬಸ್ ಹತ್ತಿ ಚನ್ನಪಟ್ಟಣದಿಂದ ಗೌಡ್ಗೆರೆಗೆ ಹೋದರೆ ತುಂಬ ನಿಯರು, ಗೊತ್ತಾಗಿದೆ ಅಂತಲೇ ಅಂದ್ಕೊತೀನಿ. ಏನಾದ್ರು ಇಷ್ಟ ಆಗಿದೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡಿ. ತುಂಬ ಏನಾದ್ರು ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಅಲ್ಲಿ ಉಪ್ಪು ಕೂಡ ಇಲ್ಲಿ ತೆಗ್ದು ಹಾಕ್ತಾರೆ. ನಾವು ಅದೆಲ್ಲ ಏನೂ ಮಾಡಲಿಲ್ಲ ಒಟ್ಟಿಗೆ. ಮತ್ತು ಬೆಲ್ಲದ ಆರ್ತಿರ್ಬೋದು, ನಿಂಬೆಹಣ್ಣು ಆರ್ತಿರ್ಬೋದು, ಎಲ್ಲನೂ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.